ವಿಧಾನ ಪರಿಷತ್ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕಾಂಗ್ರೆಸ್ನ ಶಾಸಕರಿಗೆ ಮತದಾನ ಪ್ರಕ್ರಿಯೆಯ ಪಾಠ. ಅಸಿಂಧು ಮತದಾನವನ್ನು ತಪ್ಪಿಸಲು ವಿಶೇಷವಾಗಿ ಕಾಂಗ್ರೆಸ್ನ ಶಾಸಕರಿಗೆ ತರಬೇತಿಯನ್ನ ಕೊಡಲಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ತರಬೇತಿ ಶಿಬಿರ ನಡೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸೇರಿದಂತೆ ಹಿರಿಯ ನಾಯಕರ ಉಪಸ್ಥಿತಿಯಲ್ಲೇ ಈ ತರಬೇತಿ ಶಿಬಿರ ನಡೆದಿದೆ. ಮತ ಚಲಾಯಿಸುವ ಬಗ್ಗೆ ಸಿದ್ದರಾಮಯ್ಯನವರು ಅರಿವು ಮೂಡಿಸಿದ್ದಾರೆ. ಯಾವ ಅಭ್ಯರ್ಥಿಗೆ ಯಾರು ಮತ ಹಾಕಬೇಕೆಂದು ಸೂಚನೆಯನ್ನು ಕೊಡಲಾಗಿದೆ. ಪ್ರತಿ ಅಭ್ಯರ್ಥಿಗೆ 28 ಮತಗಳಂತೆ ಮತ ಹಂಚಿದ್ದಾರೆ ನಾಯಕರು. ಶಾಸಕರಿಗೆ ಅಭ್ಯರ್ಥಿವಾರು ಮತದಾನದ ಪಟ್ಟಿ ವಿತರಣೆ, ಅಗತ್ಯ ಹೆಚ್ಚುವರಿ ಮತಗಳ ಕುರಿತು ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ. ಅಸಿಂಧು ಮತದಾನವನ್ನು ತಡೆಯೋದಕ್ಕೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ. ಹಾಗಾಗಿನೇ ಶಾಸಕರಿಗೆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಹಾಕಿದಂತಹ ಮತ ಅಸಿಂಧು ಆಗಬಹುದು. ಅದು ಕೌಂಟ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ 1 ನಂಬರ್ ಕಮ್ಮಿ ಆಗುತ್ತೆ. ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಶಾಸಕರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಕಾಂಗ್ರೆಸ್ನಿಂದ ಆಗಿದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಮತದಾನ ನಡೆಯುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ. ವಿಧಾನಸೌಧದ ಕಮಿಟಿ ಕೊಠಡಿಯಲ್ಲಿ ಮತದಾನಕ್ಕೆ ಸಿದ್ಧತೆಯಾಗಿದೆ. ಕೊಠಡಿಯ ಹೊರಗೆ ಮತ್ತು ಒಳಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಶಾಸಕರ ಗೌಪ್ಯ ಮತದಾನಕ್ಕೆ 2 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಿಸಿಟಿವಿ ಅಳವಡಿಕೆಯಾಗಿದೆ. ನಮ್ಮ ಪ್ರತಿನಿಧಿ ಹರೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನಾಳೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಇರತಕ್ಕಂತಹ ಸಮಿತಿಯ ಕೊಠಡಿಯಲ್ಲಿ ಮತದಾನ ನಡೆಯುತ್ತೆ. ಮತದಾನಕ್ಕೆ ಯಾವ ರೀತಿಯಾದಂಥ ತಯಾರಿಯನ್ನು ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ತೋರಿಸುವ ಪ್ರಯತ್ನ. ಸಮಿತಿ ಕೊಠಡಿ 106 ರೂಮ್ ನಂಬರ್ 106ರಲ್ಲಿ ಈ ಒಂದು ಮತದಾನ ನಡೆಯುತ್ತೆ. ವಿಧಾನಸಭೆಯಿಂದ ಆಯ್ಕೆ ಆಗುವಂತಹದ್ದು, ಅಂದರೆ ವಿಧಾನಸಭಾ ಸದಸ್ಯರು ನಾಳೆ ಮತದಾನವನ್ನು ಮಾಡ್ತಾರೆ. ಎಲ್ಲ ವಿಧಾನಸಭಾ ಸದಸ್ಯರು ನಾಳೆ ಮತದಾನವನ್ನು ಮಾಡಬೇಕಾಗತ್ತೆ. 7 ಸ್ಥಾನಗಳಿಗೆ ಆಯ್ಕೆಯನ್ನು ಮಾಡಬೇಕಾಗತ್ತೆ. ಈಗಾಗಲೇ 8 ಜನ ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ 7 ಜನರು ಮಾತ್ರ ಆಯ್ಕೆ ಆಗಬೇಕಾಗತ್ತೆ. ಹೀಗಾಗಿ ಮತಗಟ್ಟೆಯಲ್ಲಿ ಸಂಪೂರ್ಣವಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. CCTV ಕಣ್ಗಾವಲನ್ನು ಕೂಡ ಮತಗಟ್ಟೆಯಲ್ಲಿ ಇರಿಸಿರುವಂತಹದ್ದು. ಬಹುಮುಖ್ಯವಾಗಿ 4ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಎಲ್ಲಿಂದ ಶಾಸಕರು ಬರ್ತಾರೆ, ಹೇಗೆ ಮತದಾನವನ್ನು ಮಾಡ್ತಾರೆ ಅನ್ನುವಂತಹ ಸಂಪೂರ್ಣವಾಗಿ ಕಣ್ಗಾವಲು ಇಡಬೇಕು ಅನ್ನುವಂತಹದ್ದು. ಮತ್ತು ಇಲ್ಲಿ ಡಿಸ್ಪ್ಲೇ ಕೂಡ ಇರುವಂತಹದ್ದು, ಅಂದರೆ ಇಲ್ಲೇ ಪೊಲೀಸ್ ಅಧಿಕಾರಿಗಳು ಕೂಡ ಕೂತಿರ್ತಾರೆ. ಶಾಸಕರು ಬರುವಂಥದ್ದು ಇರ್ಬೋದು, ಮತದಾನ ಮಾಡುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗುವಂಥದ್ದು. ಜೊತೆಗೆ ಇದು ಗುಪ್ತವಾಗಿ ನಡೆಯುವಂತಹ ಮತದಾನ. ರಾಜ್ಯಸಭೆ ಚುನಾವಣೆಗಾದರೆ ಶಾಸಕರು ಮತ ಹಾಕುವಂಥ ಸಂದರ್ಭದಲ್ಲಿ ಪಕ್ಷದ ಏಜೆಂಟ್ಗಳಿಗೆ ತೋರಿಸಬೇಕಾಗತ್ತೆ. ಆದರೆ ವಿಧಾನ ಪರಿಷತ್ನ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷದ ಏಜೆಂಟ್ಗಳಿಗೆ ನಾವು ಯಾರಿಗೆ ಮತ ಹಾಕ್ತಾ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸುವಂತಹ ಅಗತ್ಯ ಇಲ್ಲ. ನೋಡ್ಬೋದು, ಮತಗಟ್ಟೆ ಈಗಾಗಲೇ ರೆಡಿ ಆಗಿರುವಂತಹದ್ದು. ಇಲ್ಲಿ ಮತಗಟ್ಟೆಯ ಬಾಕ್ಸನ್ನು ಇಲ್ಲಿ ತಂದು ಇಡಲಾಗುತ್ತೆ. ಬಾಕ್ಸ್ಗೆ ನಾವು ಯಾರಿಗೆ ಮತ ಹಾಕ್ತೀವಿ ಅನ್ನುವಂತಹ ಬ್ಯಾಲೆಟ್ ಪೇಪರನ್ನು ಅಲ್ಲಿ ಟಿಕ್ ಮಾಡಿ ಈ ಮತಗಟ್ಟೆಗೆ ಬಾಕ್ಸ್ಗೆ ಹಾಕಬೇಕಾಗತ್ತೆ. 2 ಬಾಕ್ಸ್ಗಳನ್ನು, ಅಂದರೆ ಗೌಪ್ಯವಾಗಿ ಮತದಾನ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ ಕಣದಲ್ಲಿ 8 ಅಭ್ಯರ್ಥಿಗಳಿದ್ದಾರೆ. 7 ಅಭ್ಯರ್ಥಿಗಳು ಮಾತ್ರ ಗೆಲ್ಲುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಿಕ್ಕೋಸ್ಕರನೇ ಈಗ ರೆಸಾರ್ಟ್ನಲ್ಲಿ ಏನು ಕಾಂಗ್ರೆಸ್ನ ಎಲ್ಲ ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸಿರುವಂತಹದ್ದು. ಜೊತೆಗೆ ಬಿಜೆಪಿ ಕೂಡ ಎಲ್ಲ ಶಾಸಕರು ಕೂಡ ಮತದಾನ ಮಾಡಲೇಬೇಕು, ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ವಿಪ್ ಅನ್ನು ಕೂಡ ಜಾರಿ ಮಾಡಿರುವಂತಹದ್ದು. ಇನ್ನು ಕೂಡ JDSಗೂ ಕೂಡ ಆತಂಕ ಇದೆ. ಎಲ್ಲ 18 ಶಾಸಕರ ಮತವನ್ನ ಹಾಕಿಸಿಕೊಳ್ಳುವಂತಹದ್ದು, ಒಗ್ಗಟ್ಟನ್ನ ಸಾಬೀತುಪಡಿಸುವಂತಹದ್ದು JDSಗೂ ಕೂಡ ಅನಿವಾರ್ಯ ಆಗಿರೋದ್ರಿಂದ ಎಲ್ಲ 18 ಶಾಸಕರ ಮತಗಳನ್ನು ಹಾಕಿಸ್ಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ JDS ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. 5 ಗಂಟೆವರೆಗೂ ಮತದಾನ ನಡೆಯುತ್ತೆ. 5 ಗಂಟೆಯ ಬಳಿಕ ಮತ ಎಣಿಕೆ ನಡೆಯುತ್ತೆ. ನಾಳೆ ಸಂಜೆ ಫಲಿತಾಂಶ ಕೂಡ ಹೊರಬರುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಹರೀಶ್, TV9 ಬೆಂಗಳೂರು.